ಅನುಪ್ರಮಾಣಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ ಮೂರು ರೀತಿಯಾದ ಅನುಪ್ರಮಾಣಗಳಿವೆ. ಈಗ ಪ್ರತ್ಯಕ್ಷದ ಬಗ್ಗೆ ನಾವು ನೋಡಿ ಆಗಿದೆ. ಅನುಮಾನವನ್ನು ಕೂಡ ನೋಡಲಿಕ್ಕೆ ತೊಡಗಿದ್ದೇವೆ. ನಿರ್ದೋಷ ಉಪಪತ್ತಿ ಅನುಮಾನಂ ಅಂತ ಹೀಗೆ ಬಂದಿದೆ. ಉಪಪತ್ತಿ, ತರ್ಕ, ಅನುಮಾನ, ಹೇತು ಈ ಎಲ್ಲ ಹೆಸರಿನಿಂದ ಅದನ್ನು ಹೇಳ್ತಾರೆ. ಅನುಮಾನ ಅಂತಲೂ ಹೇಳ್ತಾರೆ. ಅದರಲ್ಲಿಯೂ ಹೇತು ಅನ್ನೋ ಶಬ್ದವನ್ನು ನಿರ್ದಿಷ್ಟವಾದಂತಹ ಪಂಚಮ್ಯಂತವಾದಂತಹ ವಾಕ್ಯ ಏನಿದೆ ಅದಕ್ಕೆ ಹೇತು ಅಂತ ಹೇಳ್ತಾರೆ. ಅನುಮಾನದಲ್ಲಿ ಪಕ್ಷ, ಸಾಧ್ಯ, ಹೇತು ಈ ಮೂರು ಸಂಗತಿಗಳಿರ್ತವೆ. ಮತ್ತೆ ನಾವು ಹೇಳಬೇಕಾದಂತಹ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಒಂದು ದೃಷ್ಟಾಂತವೂ ಕೂಡ ಇರ್ತದೆ. ದೃಷ್ಟಾಂತ, ಉದಾಹರಣೆ ಅಂತ ಅದನ್ನು ಹೇಳ್ತಾರೆ. ಇಲ್ಲಿ ಬಂದಿಲ್ಲ, ಆದರೆ ನಮಗೆಲ್ಲರಿಗೂ ಕೂಡ ಅದು ಅನುಭವಕ್ಕೆ ಸಿದ್ಧ ಆಗೇ ಆಗಿದೆ. ಈ ಉಪಪತ್ತಿ ಅಂದರೆ ಯುಕ್ತಿ, ಹೇತು ಏನಿದೆ ಅದಕ್ಕೂ ಕೂಡ ಯಾವುದೇ ರೀತಿಯಾದ ದೋಷ ಇರಬಾರದು ಅಂತ ಬಂದಿದೆ. ಅಲ್ಲಿ ಅದಕ್ಕೆ ಇರಬೇಕಾದ ಗುಣಗಳು ಯಾವುದು ಅಂತ ಅನ್ನೋದನ್ನು ನಾವು ಗಮನಿಸಿದರೆ ದೋಷ ಯಾವುದು ಅಂತ ಅನ್ನೋದು ಕೂಡ ಗೊತ್ತಾಗ್ತದೆ. ಹೇಗೆ ಇರಬೇಕು, ಹೇಗೆ ಇರಬಾರ್ದು ಅನ್ನೋದೆಲ್ಲವೂ ಕೂಡ ತಾನಾಗಿ ಗೊತ್ತಾಗ್ತದೆ. ನಾವು ನೋಡ್ತಾ ಇರುವಂಥ ಅನುವಾದದ ಪುಸ್ತಕದಲ್ಲಿ ವ್ಯಾಪ್ತಿ ಮತ್ತು ಸಮುಚಿತ ದೇಶವೃತ್ತಿತ್ವ ಅಂತ ಹೀಗೆ ಎರಡಿದೆ. ಇವೆರಡೂ ಹೇತುಗಳು ಇರಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿರುವಂಥದ್ದು ಎಲ್ಲವನ್ನೂ ನಾವು ನೋಡೋದು ಬೇಡ. ನಮಗೆ ಈಗಿನ ಹಂತದಲ್ಲಿ ಪ್ರತಿಯೊಂದನ್ನು ನಾವು ನೋಡ್ತಾ ಹೋದರೆ ನಮಗದು ಭಾರ ಆದೀತು. ಅದಕ್ಕೆ ವ್ಯಾಪ್ತಿ ಇರಬೇಕು. ಮುಖ್ಯವಾಗಿ ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇರಬೇಕು. ಅದನ್ನು ಗಮನಿಸಿದರೆ ಸಾಕು ಅಂತ ಕಾಣಿಸ್ತದೆ. ಮುಂದೆ ಕ್ರಮವಾಗಿ ಉಳಿದ ಸಂಗತಿಗಳನ್ನು ಕೂಡ ನೋಡೋಣ. ಎಲ್ಲೆಲ್ಲಿ ಹೇತು ಇದೆಯೋ ಅಲ್ಲೆಲ್ಲ ಸಾಧ್ಯವೂ ಕೂಡ ಇರಬೇಕು. ಹೊಗೆ ಇದ್ದಲ್ಲೆಲ್ಲ ಅಗ್ನಿ ಇರೋದು ಕಂಡಿದೆ. ಆದ್ದರಿಂದ ಹೊಗೆಯನ್ನು ನೋಡಿ ನಾವು ಅಗ್ನಿಯ ಅಸ್ತಿತ್ವವನ್ನು ಸಾಧಿಸಬಹುದು. ಇದು ನಮ್ಗೆ ಗೊತ್ತಿದೆ. ಸಮುಚಿತ ದೇಶ ವೃತ್ತಿತ್ವ ಅಂತಿದೆ. ಅದನ್ನು ಒಂದೇ ಶಬ್ದದಿಂದ ಹೇಳಿರ್ತೇನೆ. ಅದನ್ನು ನಿಮಗೆ ಈಗ ಸದ್ಯ ಅರ್ಥ ಆದರೆ ಅನುವಾದ ಮಾಡಿ ಇದ್ದೇವೆ ಬಿಟ್ಬಿಡಿ ಅಷ್ಟೇ. ಹೇತು ಎಲ್ಲಿ ಇರಬೇಕೋ ಅಲ್ಲಿ ಇರಬೇಕು. ಸಮುಚಿತ ಅಂದರೆ ತನಗೆ ಸೂಟ್ ಆದಂಥ, ತಾನು ಇರಬೇಕಾದಂಥ ಜಾಗ ಅಂತ ಅರ್ಥ. ಹೇತು ಸಾಮಾನ್ಯವಾಗಿ ಪಕ್ಷದಲ್ಲೇ ಇರಬೇಕು. ಕೆಲವು ಕಡೆ ಪಕ್ಷದಲ್ಲಿರೋದಿಲ್ಲ, ಬೇರೆ ಕಡೆ ಎಲ್ಲಾದರೂ ಇರ್ತದೆ. ಅದು ಎಲ್ಲಿ ಇರಬೇಕೋ ಅಲ್ಲಿ ಇರಬೇಕು ಅಂತ ಇಷ್ಟನ್ನು ಹೇಳಿದರೆ ಸಾಕು. ತಾನು ಇರಬೇಕಾದ ಜಾಗದಲ್ಲಿ ಅದಿದ್ದರೆ ಸಾಕು ಅಂತ ಅದರ ತಾತ್ಪರ್ಯ. ಇವು ಮುಖ್ಯವಾಗಿ ಇವೆರಡು ಗುಣಗಳು, ಆ ಹೇತುವಿನ ಗುಣಗಳು. ವ್ಯಾಪ್ತಿ ಇರಬೇಕು ಮತ್ತು ಹೇತು ತಾನು ಎಲ್ಲಿರಬೇಕೋ ಅಲ್ಲಿರಬೇಕು. ಇವೆರಡೂ ಗುಣಗಳಿಂದ ವಿಶಿಷ್ಟವಾದ ಹೇತುವನ್ನೇ ಹೇತು ಅಂತ ಹೇಳ್ತಾರೆ. ಒಂದು ವೇಳೆ ಈ ಎರಡು ಗುಣಗಳು ಅದರಲ್ಲಿ ಇಲ್ಲದೆ ಹೋದರೆ ಅದನ್ನೇ ಅದರ ದೋಷ ಅಂತ ಹೇಳುವುದು. ಅನುಮಾನವನ್ನೇರೋ ಯಾರೋ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಇಬ್ಬರು ವಾದಿಗಳ ನಡುವೆ ಇಬ್ಬರು ಚರ್ಚೆ ಮಾಡ್ತಾ ಇರುವಾಗ ಒಬ್ಬ ಅನುಮಾನ ಪ್ರಯೋಗ ಮಾಡಿದ, ಅಥವಾ ನಾವೇ ಏನಾದರೂ ಒಂದು ಅನುಮಾನವನ್ನು ಪ್ರಯೋಗ ಮಾಡಿಕೊಂಡು ನಮ್ಮ ಸಲುವಾಗಿ. ನಾವು ಅನುಮಾನವನ್ನು ಪ್ರಯೋಗ ಮಾಡುವುದು ಕೆಲವು ಬಾರಿ ಬೇರೆಯವ್ರ ಸಲುವಾಗಿ ಪ್ರಯೋಗ ಮಾಡ್ತೀವಿ, ಕೆಲವು ಬಾರಿ ನಮ್ಮ ಸಲುವಾಗಿ ಪ್ರಯೋಗ ಮಾಡ್ತಿರ್ತೀವಿ. ನಮಗಿದೆಲ್ಲ ಗೊತ್ತಿದೆ. ಆಗ ನಮ್ಮ ಸಲುವಾಗಿ ಪ್ರಯೋಗ ಮಾಡಿರಲಿ, ಬೇರೆ ಯಾರ ಸಲುವಾಗಿ ಪ್ರಯೋಗ ಮಾಡಿರಲಿ, ಅಲ್ಲಿ ಈ ವ್ಯಾಪ್ತಿ ಇಲ್ಲದೆ ಹೋದರೆ, ಹೇತು ಮತ್ತು ಸಾಧ್ಯಗಳ ನಡುವೆ ವ್ಯಾಪ್ತಿ ಇಲ್ಲದೆ ಹೋದರೆ, ಮತ್ತೆ ಆ ಹೇತು ತಾನು ಇರಬೇಕಾದ ಜಾಗದಲ್ಲಿ ಇಲ್ಲದೆ ಹೋದರೆ, ಆವಾಗ ಅದನ್ನು ಅಂಥ ದೋಷಗಳು ಅಂತ ಹೇಳ್ತಾರೆ. ಆ ಎರಡೂ ದೋಷಗಳು ಇರಬಾರ್ದು ಅಂದರೆ ಹೇತು ಎಲ್ಲಿರಬೇಕು ಅಲ್ಲಿರಬೇಕು, ವ್ಯಾಪ್ತಿ ಇರಬೇಕು. ಇಷ್ಟನ್ನು ಸರಳವಾಗಿ ಹೇಳಿದರೆ ಸಾಕು. ಅದು ಮುಂದೆ ಇದೆ. ಸಾಧ್ಯವನ್ನು ಎಲ್ಲಿ ಸಾಧನೆ ಮಾಡಲಿಕ್ಕೆ ಹೊರಟಿರ್ತೀವೋ ಅದೇ ಧರ್ಮೀ ಪಕ್ಷ ಅಂತ. ಅಲ್ಲಿ ಸಾಧಿಸಬೇಕಾದಂಥ ಧರ್ಮವನ್ನು, ನಾವು ನಿರೂಪಿಸಬೇಕಾದಂಥ ಧರ್ಮವನ್ನು ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೇನು ಕಾರಣವನ್ನು ಹೇಳ್ತೀವಿ ಅದನ್ನು ಹೇತು ಅಂತ ಹೀಗೆ ಹೇಳ್ತಾರೆ. ಇದಿಷ್ಟು ಅನುಮಾನದ ಬಗ್ಗೆ ಆಯಿತು. ಇನ್ನು ನಿರ್ದೋಷ ಶಬ್ದ ಆಗಮ ಅಂತ ಮುಂದೊಂದಿದೆ. ಆಗಮ ಅಂತ ಏನು ಹೇಳ್ತಾರಲ್ಲ ಅದನ್ನು ಶಬ್ದನೇ ಆಗಮ ಅಷ್ಟೇ, ಬೇರೆ ಪ್ರಮಾಣ ಏನಿಲ್ಲ. ಕೆಲವು ಕಡೆ ಪ್ರತ್ಯಕ್ಷ ಅನುಮಾನ ಶಬ್ದ ಅಂತಲೂ ಕೇಳಿ ಬರೋದಿದೆ. ಶಬ್ದ ಅನ್ನೋದನ್ನೇ ಕೆಲವು ಸರಿ ಆಗಮ ಅಂತಲೂ ಹೇಳಿರ್ತಾರೆ, ಕೆಲವು ಸರಿ ಶಬ್ದ ಅಂತಲೂ ಹೇಳಿರ್ತಾರೆ.
ಆಗಮ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಆಗಮ ಅಂದ್ರೆ ಕೆಲವು ಸರಿ ಶಾಸ್ತ್ರಗಳನ್ನು ಆಗಮ ಅಂತ ಹೇಳ್ತಾರೆ. ಶಬ್ದ ಅಂದ್ರೆ ಇನ್ ಜನರಲ್ ಯಾವುದೇ ಶಬ್ದ. ಇದು ಇಲ್ಲಿ ಈ ಜಗತ್ತಿನಲ್ಲಿ ನಾವು ಇದನ್ನು ಗಮನಿಸ್ತೇವೆ. ಪತ್ರಿಕೆ ವರದಿಗಳು ಇಂಥವೆಲ್ಲವೂ ಕೂಡ ಶಬ್ದಗಳೇ ಇವು. ಆ ಪತ್ರಿಕೆ ವರದಿಗಳ ಮೂಲಕ ನಾವು ಬೇರೆ ಯಾವುದೋ ವಿಷಯವನ್ನು ತಿಳ್ಕೊತೀವಿ. ಅವು ಕೂಡ ಶಬ್ದ ಪ್ರಮಾಣ ಅಂತಲೇ ಕರೆಸ್ಕೋತದೆ. ನಾನು ಇಂಥವನು, ನನ್ನ ಹೆಸರು ಇಂಥದ್ದು, ನನ್ನ ತಂದೆ ತಾಯಿ ಇಂಥದ್ದು ಅಂತ ನಾನು ನನ್ನ ಬಗ್ಗೆ ನಿಮಗೆ ಹೇಳಿದರೆ, ನೀವು ನಿಮ್ಮ ಬಗ್ಗೆ ನನಗೆ ಹೇಳಿದರೆ, ಅದೆಲ್ಲವೂ ಕೂಡ ಶಬ್ದ ಅಂತಲೇ ಕರೆಸ್ಕೋತದೆ, ಶಬ್ದ ಪ್ರಮಾಣ ಅಂತಲೇ. ಈ ಜಗತ್ತಿನಲ್ಲಿ ನನ್ನ ಮಾತು, ನಿಮ್ಮ ಮಾತು, ಮತ್ತು ಪತ್ರಿಕೆಗಳು, ಬೇರೆ ಬೇರೆ ಯಾವುದ್ಯಾವುದೋ ಮಾತುಗಳು, ಇದನ್ನೆಲ್ಲ ಆಗಮ ಅಂತ ಏನು ಹೇಳೋದಿಲ್ಲ. ಆಗಮ ಅಂದರೆ ಶಾಸ್ತ್ರ ಅಂತ ಅರ್ಥ. ಇಲ್ಲಿ ಆಗಮ ಅಂತಲೇ ಶಬ್ದ ಪ್ರಯೋಗ ಯಾಕೆ ಮಾಡಿರ್ತಾರೆ ಅಂದರೆ, ಈಗ ನಾವು ನೋಡಬೇಕಾಗಿರುವ ಸಂಗತಿಗಳು ಕೆಲವು ಪ್ರತ್ಯಕ್ಷದಿಂದ ತಿಳಿತವೆ, ಕೆಲವು ಶಬ್ದದಿಂದ ತಿಳಿತವೆ, ಕೆಲವು ಅನುಮಾನದಿಂದ ತಿಳಿತವೆ, ಕೆಲವು ಆಗಮದಿಂದ ತಿಳಿತವೆ. ಈಗ ದೇವರು, ಸ್ವರ್ಗ, ನರಕ ಮೊದಲಾದ ಅತೀಂದ್ರಿಯ ಸಂಗತಿಗಳನ್ನು ನಾವು ಆಗಮ ಪ್ರಮಾಣದಿಂದ ತಿಳಿಬೇಕು, ನಮಗದು ಗೊತ್ತಿದೆ. ಆದ್ದರಿಂದ ಶಾಸ್ತ್ರವನ್ನು ಆಗಮ ಅಂತ ಹೇಳ್ತಾರೆ. ಶಾಸ್ತ್ರವೂ ಕೂಡ ಒಂದು ರೀತಿಯಾದ ಶಬ್ದವೇ, ಒಂದು ಶ್ರೇಷ್ಠವಾದ ಶಬ್ದ ಅಷ್ಟೇ, ಬೇರೆ ಏನಲ್ಲ. ಅದಕ್ಕಾಗಿ ಅಲ್ಲಿ ಆಗಮ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಕಡೆನೂ ಬಳಕೆಯಲ್ಲಿರುವುದು ಶಬ್ದ. ಶಾಸ್ತ್ರವನ್ನು ಆಗಮ ಅಂತ ಹೀಗೆ ಹೇಳ್ತಾರೆ. ಆಗಮ ಅಂತ ಹೇಳಿದ್ರು, ಶಾಸ್ತ್ರ ಅಂತ ಹೇಳಿದ್ರು ಒಂದೇ. ಅದು ಅನುವಾದ ಮಾಡಬೇಕಾದ ವಿಷಯ ಏನಲ್ಲ. ಆಗಮನ ಶಬ್ದ ಯಾಕೆ ಪ್ರಯೋಗ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಅಲ್ಲಿಯೂ ಕೂಡ ದೋಷ ಇರಬಾರ್ದು. ಪ್ರಮಾಣ ಆಗಬೇಕಾದ್ರೆ, ಪ್ರತ್ಯಕ್ಷವು ಪ್ರಮಾಣ ಆಗಬೇಕಾದ್ರೆ ಅದಕ್ಕೆ ದೋಷಗಳಿರಬಾರ್ದು. ಅನುಮಾನವು ಪ್ರಮಾಣ ಆಗಬೇಕಾದ್ರೆ ಅದಕ್ಕೂ ದೋಷಗಳಿರಬಾರ್ದು. ಮತ್ತೆ ಈ ಆಗಮವು ಪ್ರಮಾಣ ಆಗಬೇಕಾದ್ರೆ ಅಥವಾ ಶಬ್ದವು ಪ್ರಮಾಣ ಆಗಬೇಕಾದ್ರೆ ಅದಕ್ಕೂ ಕೂಡ ದೋಷ ಇರಬಾರ್ದು. ದೋಷ ಇಲ್ಲದೆ ಇರುವಂತಹ ಶಬ್ದವನ್ನೇ ಆಗಮ ಅಂತ ಹೇಳ್ತಾರೆ. ಅದಕ್ಕೇನು ದೋಷಗಳು ಅಂದರೆ, ಅಲ್ಲಿ ಆಕಾಂಕ್ಷಾ, ಯೋಗ್ಯತಾ, ಸನ್ನಿಧಿ ಮೊದಲಾದ ಸನ್ನಿಧಿ ಮೊದಲಾದ ಉಳ್ಳಂತಹ ಪದ ಸಮೂಹವನ್ನೇ ವಾಕ್ಯ ಅಂತ ಹೇಳ್ತಾರೆ ಅಂತ ಕನ್ನಡದಲ್ಲಿ ಅನುವಾದ ಇದೆ. ಅದನ್ನು ಗಮನಿಸಿ. ಅದು ನಾವೀಗ ಈ ಹಂತದಲ್ಲಿ ಆಕಾಂಕ್ಷಾ, ಯೋಗ್ಯತಾ, ಸನ್ನಿಧಿ ಪ್ರತಿಯೊಂದನ್ನು ನಾವು ನೋಡಬೇಕಾಗಿಲ್ಲ. ಈ ಶಬ್ದ ಹೇಗಿರಬೇಕೋ ಹಾಗಿದ್ರೆ ಸಾಕು ಅಂತ ಅದನ್ನು ತಿಳ್ಕೊಂಡ್ರೆ ಸಾಕು. ಈಗ ನಾನು ಊರಿಗೆ ಹೋಗುತ್ತೇನೆ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಅದನ್ನು ಸರಿಯಾಗಿ ಪ್ರಯೋಗ ಮಾಡಬೇಕು. ನಿಮ್ಗೆ ಕೇಳುವಂತೆ ಸರಿಯಾಗಿ ಪ್ರಯೋಗ ಮಾಡಬೇಕು. ನಾನು ಅಂತನ್ನೋದು ಇವತ್ತು ಪ್ರಯೋಗ ಮಾಡೋದು, ಇನ್ನೊಂದು ಗಂಟೆ ಬಿಟ್ಟು ಊರಿಗೆ ಅಂತ ಇನ್ನೊಂದು ಪ್ರಯೋಗ ಮಾಡೋದು, ಮತ್ತು ಹೋಗುತ್ತೇನೆ ಅಂತ ಮತ್ತೊಂದು ಗಂಟೆ ಬಿಟ್ಟು ಪ್ರಯೋಗ ಮಾಡಿದರೆ ಕೇಳುವವರಿಗೇನು ತಿಳಿಯೋದಿಲ್ಲ. ಶಬ್ದ ಪ್ರಮಾಣ ಇರೋದು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕಾಗಿ. ಅವ್ರು ಹೇಗೆ ತಿಳಿಬೇಕು ಹಾಗೆ ತಿಳಿದು ಪ್ರಯೋಗ ಮಾಡಬೇಕು. ಅಲ್ಲಿ ಸನ್ನಿಧಿ ಅಂತಿದೆ. ಸನ್ನಿಧಿ ಅಂತ ಪ್ರೆಸೆನ್ಸ್ ಅಂತ ಅರ್ಥ. ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಅವರ ಸನ್ನಿಧಾನದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಸನ್ನಿಧಾನ ಅಂದರೆ ಅವ್ರು ಇರೋದು ಅಂತ ಅರ್ಥ. ಶಬ್ದ ಹೇಗಿರಬೇಕೋ ಹಾಗಿರಬೇಕು. ಕೂಡಲೇ ಪ್ರಯೋಗ ಮಾಡಬೇಕು. ತುಂಬ ಸ್ಪೀಡಾಗಿರಬಾರ್ದು, ತುಂಬ ನಿಧಾನವೂ ಆಗಬಾರ್ದು. ಅದು ಸನ್ನಿಧಿ ಅಂತ ಅದನ್ನು ಹೇಳ್ತಾರೆ. ಹಾಗೆ ಆಕಾಂಕ್ಷಾ ಮತ್ತು ಯೋಗ್ಯತಾ ಅನ್ನೋ ಗುಣಗಳು ಕೂಡ ಬೇಕು. ಒಂದಕ್ಕೊಂದು ಸಂಬಂಧವಿಲ್ಲದೆ ಇದನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಏನೂ ಅರ್ಥ ಆಗೋದಿಲ್ಲ. ನಾನು ಊರಿಗೆ ಹೋಗುತ್ತೇನೆ ಅಂದರೆ ನೀವು ತಿಳಿಯುತ್ತದೆ. ನಾನು ಊರಿಗೆ ಬೆಂಕಿ ಹೋಗುತ್ತೇನೆ ಅಂತ ಹೀಗೆ ಪ್ರಯೋಗ ಮಾಡಿದರೆ ಅದೇ ಬೆಂಕಿ ಅಂತ ನಡುವೆ ಯಾಕೆ ಪ್ರಯೋಗ ಮಾಡ್ತಿದ್ದಾರೆ ಇವರು ಅಂತ ಕೇಳೋರಿಗೆ ಗೊಂದಲ ಆಗ್ತದೆ. ಬೆಂಕಿ ಇರೋದಕ್ಕಲ್ಲಿ ಏನು ಸಂಬಂಧವೇ ಇಲ್ಲ. ಇಂಥವೇನೋ ಅಸಂಬದ್ಧವಾದ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಅದು ಆ ವಾಕ್ಯ ಅಪ್ರಮಾಣ ಆಗಿಬಿಡ್ತದೆ. ಅದನ್ನೇ ಆಕಾಂಕ್ಷಾ ಅಂದರೆ ನಮಗೆ ಬೇರೆ ಸಂದರ್ಭದಲ್ಲಿ ಆಕಾಂಕ್ಷಾ ಅಂದರೆ ಪ್ರಶ್ನ, ಜಿಜ್ಞಾಸೆ ಅಂತ ಅರ್ಥ. ಅಲ್ಲೊಂದೇನು ಈ ಬೆಂಕಿಯನ್ನು ಶಬ್ದ ಪ್ರಯೋಗ ಮಾಡಿದ್ದಾರೆ ಇವರು ಯಾಕೆ ಅಂತ ಪ್ರಶ್ನೆ ಉಳಿತದೆ. ಆ ಪ್ರಶ್ನೆಗಳಲ್ಲಿ ಉತ್ತರ ಸಿಗೋದಿಲ್ಲ. ಆವಾಗ ವಾಕ್ಯ ಅಪ್ರಮಾಣ ಆಗ್ತದೆ. ನಾನು ಊರಿಗೆ ಹೋಗುತ್ತೇನೆ ಅಂತನ್ನುವಲ್ಲಿ ಸರಿಯಾಗಿ ಶಬ್ದ ಪ್ರಯೋಗ ಮಾಡಿದರೆ, ನಾನು ಪ್ರಶ್ನೆ ಮಾಡಿದರೆ ಅಷ್ಟೇ ಹೇಳಿ ಸುಮ್ಮನೆ ಆದರೆ ಏನು ಮಾಡ್ತಾರೆ ಇವರು ಕೇಳೋರಿಗೆ ಕುತೂಹಲ ಬರ್ತದೆ. ಹೋಗ್ತೇನೆ ಅಂತ ಉತ್ತರ. ಎಲ್ಲಿಗೆ ಹೋಗ್ತಾರೆ ಮತ್ತೆ ಪ್ರಶ್ನೆ ಬರ್ತದೆ. ಅದಕ್ಕೆ ಊರಿಗೆ ಅಂತ ಉತ್ತರ ಕೊಡ್ತೇನೆ. ಅಂದರೆ ಅಲ್ಲಿ ಬಂದಿರೋ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಸಿಗುವಂತಾಗಬೇಕು. ಹಾಗಾದಾಗ ಆ ವಾಕ್ಯ ಪ್ರಮಾಣ ಆಗ್ತದೆ. ಆಮೇಲೆ ಯೋಗ್ಯತಾ ಇರಬೇಕು ಅಂತ ಇನ್ನೊಂದಿದೆ. ಯೋಗ್ಯತಾ ಇರುವುದು ಅಂತಂದರೆ ಅದು ಸಂಬದ್ಧವಾದ ಅರ್ಥವನ್ನೇ ಹೇಳಬೇಕು, ಅಸಂಬದ್ಧವಾದ ಅರ್ಥವನ್ನು ಏನೋ ಹೇಳಬಾರ್ದು. ಈಗ ನಾನು
ನೀರಿನಿಂದ ಅಂಗಳವನ್ನು ಸಿಂಪಡಿಸ್ತೇನೆ ಅಂತ ಹೇಳ್ತಾರೆ. ಸರಿ, ಎಲ್ಲ ನೀರು ತಗೊಂಡು ಅಂಗಳದಲ್ಲೆಲ್ಲ ಚೆನ್ನಾಗಿ ನೀರು ಹಾಕಿದ್ರೆ ಅಂಗಳೆಲ್ಲ ಸ್ವಚ್ಛ ಆಗ್ತದೆ, ನಮಗದು ಗೊತ್ತಿದೆ. ಅದನ್ನು ಬಿಟ್ಟು ನಾನು ಬೆಂಕಿಯಿಂದ ನೀರನ್ನು ಅಂಗಳವನ್ನು ಸಿಂಪಡಿಸ್ತೀನಿ ಅಂತ ಹೇಳಿದ್ರೆ ಬೆಂಕಿಯನ್ನು ಕೈಯಲ್ಲಿ ತಗೊಂಡು ಅಂಗಳವನ್ನು ಸಿಂಪಡಿಸ್ಲಿಕ್ಕೆ ಬರೋದಿಲ್ಲ. ಹೀಗೇನೋ ಒಂದು ಅಸಂಬದ್ಧವಾದ ಪ್ರಯೋಗ. ನೀವು ಬೇರೆ ಯಾವ ಉದಾಹರಣೆಯನ್ನಾದರೂ ತಗೊಳ್ಬಹುದು. ನಾಯಿ ಆಕಾಶದಲ್ಲಿ ಹಾರುತ್ತದೆ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದು ಅಯೋಗ್ಯವಾದ ಅರ್ಥ, ಅಸಂಬದ್ಧವಾದ ಅರ್ಥ, ಅದು ಪ್ರಮಾಣ ವಿರುದ್ಧವಾದ ಅರ್ಥ. ಯೋಗ್ಯತಾನ ಶಬ್ದದಿಂದ ಅದನ್ನೇ ಹೇಳಿದ್ದಾರೆ. ಇವೆಲ್ಲ ಶಬ್ದಗಳು ನಿಮಗೆ ನೆನಪು ಉಳಿದ್ರೆ ಅದನ್ನ ಹೇಳಿ, ಇಲ್ಲದೆ ಹೋದರೆ ಅದನ್ನು ಬಿಟ್ಟುಬಿಡಿ. ಅದರ ಮುಂದೆ ಇಲ್ಲಿ ಕೆಲವು ವಿಷಯಗಳನ್ನು ಕೊಟ್ಟಿದ್ದಾರೆ ನೋಡಿ. ಅಜ್ಞಾನ, ಭ್ರಾಂತಿ, ಸಂಶಯ, ಪ್ರಮಾದ, ಮೋಸ ಇವೇ ಮೊದಲಾದ ದೋಷಗಳಿಂದ ದೋಷ ಇರುವಂಥ ವಾಕ್ಯವನ್ನು ಪ್ರಯೋಗ ಮಾಡಿದರೆ ವಾಕ್ಯ ಅಪ್ರಮಾಣ ಆಗ್ತದೆ. ಅದು ಇಲ್ಲದೇ ಇರುವಂಥ ವಾಕ್ಯವನ್ನು ಪ್ರಯೋಗ ಮಾಡಿದರೆ ಅದು ಪ್ರಮಾಣ ಆಗ್ತದೆ. ಈ ಎರಡನೇದು ನೀವು ಹೇಳಿದರೂ ಸಾಕು. ಹೇಳುವಾಗ ನೀವು ಯಾರ್ಯಾರಿಗೂ ಅದು ಅರ್ಥ ಆದರೆ ಹೇಳಿ, ಅದಾಗದೆ ಹೋದರೂ ಅದೇನು ತೊಂದರೆ ಇಲ್ಲ. ಮುಂದೆ ನಾವು ಟೀಕಾ ಟಿಪ್ಪಣಿ ಇತ್ಯಾದಿಗಳು ನೋಡಿದಾಗ ನಮಗದು ತಾನಾಗೆ ಗೊತ್ತಾಗ್ತದೆ. ಆಕಾಂಕ್ಷಾಯುಗಿತಾ ಸನ್ನಿಧಿ ಅಂತ ಅನ್ನೋದು ಶಬ್ದ ಹೇಗಿರಬೇಕು ಅನ್ನೋದನ್ನು ತೋರಿಸ್ತದೆ. ಮತ್ತೆ ಹೇಳುವವನಿಗೆ ಅಜ್ಞಾನ ಇದ್ದರೆ ಆವಾಗ ಅವನು ಆಡುವ ಮಾತು ಕೂಡ ಅಪ್ರಮಾಣ ಆಗ್ತದೆ. ಹೇಳುವವನಿಗೆ ತಪ್ಪು ತಿಳುವಳಿಕೆ ಇದ್ದರೆ, ಅಜ್ಞಾನ ಅಂದರೆ ಜ್ಞಾನದ ಕೊರತೆ, ಇದನ್ನು ಗಮನಿಸಬೇಕು. ಭ್ರಾಂತಿ ಅಂದರೆ ತಪ್ಪು ತಿಳುವಳಿಕೆ, ಸಂಶಯ ಅಂತಂದರೆ ಡೌಟ್. ಇವು ಮೂರೂ ಇದ್ರೂ ಕೂಡ ಅವನು ಪ್ರಯೋಗ ಮಾಡಿದ ವಾಕ್ಯ ಅಪ್ರಮಾಣ ಆಗ್ತದೆ. ಮತ್ತೆ ಇನ್ನೊಂದು ಕಡೆ ಇದು ನಮಗೆಲ್ರಿಗೂ ಅನುಭವಕ್ಕೆ ಬಂದಿರ್ತದೆ. ಬೇಕಾದ ಜ್ಞಾನ ಇದೆ, ಭ್ರಾಂತಿ ಇಲ್ಲ, ಸಂಶಯವೂ ಇಲ್ಲ, ಆದರೆ ಪ್ರಮಾದ, ಇದನ್ನು ಬಾಯಿ ತಪ್ಪಿ ಅಂತ ಹೇಳ್ತೇವಲ್ಲ, ಬಾಯಿ ತಪ್ಪಿ ಏನೋ ಹೇಳಿಬಿಡ್ತೇವೆ. ಬಾಯಿ ತಪ್ಪಿ ಹೇಳಿದ ಮಾತು ಕೂಡ ಅಪ್ರಮಾಣ ಆಗಿಬಿಡ್ತದೆ. ಅದನ್ನೇ ಪ್ರಮಾದ ಅಂತ ಹೇಳೋದು. ಮತ್ತೆ ಎಲ್ಲನೂ ಇದೆ, ನನಗೆ ಸರಿಯಾದ ಜ್ಞಾನ ಇದೆ, ಭ್ರಾಂತಿ ಇಲ್ಲ, ಸಂಶಯ ಇಲ್ಲ, ತಪ್ಪು ಬಾಯಿ ತಪ್ಪಿನೂ ಹೇಳ್ತಾ ಇಲ್ಲ. ಆದರೆ ಎದುರು ಕೂತವ್ರಿಗೆ ಮೋಸ ಮಾಡಬೇಕು ಅಂತ ಆಲೋಚನೆ ಬಂದರೆ, ಅವರನ್ನು ದಿಕ್ಕು ತಪ್ಪಿಸಬೇಕು ಅಂತ ನಂಗೆ ಆಲೋಚನೆ ಬಂದರೆ, ಆವಾಗ ಏನೋ ಹೇಳಬೇಕಾದನ್ನು ಬಿಟ್ಟು ಮತ್ತೊಂದೇನೋ ಹೇಳಿಬಿಡ್ತೇನೆ. ಈ ದೋಷಗಳಿಂದ ಕೂಡಿದ ವಾಕ್ಯ ಪ್ರಯೋಗ ಮಾಡಿದರೆ ವಾಕ್ಯ ಅಪ್ರಮಾಣ ಆಗ್ತದೆ. ಇವು ಇಲ್ಲದೇ ಇರುವ ವಾಕ್ಯವನ್ನು ಪ್ರಯೋಗ ಮಾಡಿದರೆ ಅದು ಪ್ರಮಾಣ ಆಗ್ತದೆ. ಅಲ್ಲಿ ಮುಂದೆ ಅಬೋಧಕತ್ವ, ವಿಪರೀತ ಬೋಧಕತ್ವ ಮೊದಲಾದದ್ದಿದೆ, ಅದನ್ನು ಬಿಟ್ಟುಬಿಡಿ. ಅದೆಲ್ಲ ಬೇಕಂತ ಏನಿಲ್ಲ. ಆಕಾಂಕ್ಷಾಯುಗಿತಾ ಸನ್ನಿಧಿ ಮೊದಲಾದ ಅಂತ ಇದೆ, ಅದು ಎಲ್ಲರೂ ಕೂಡ ಅನುವಾದ ಮಾಡಬೇಕಂತ ಏನಿಲ್ಲ. ಗಮನಿಸಬೇಕಾದದ್ದು ದೋಷ ಇರಬಾರ್ದು ವಾಕ್ಯದಲ್ಲಿ ಅಂತಿದೆ. ವಾಕ್ಯದಲ್ಲಿ ದೋಷ ಇರಬಾರ್ದು ಅಂದರೆ ವಾಕ್ಯ ಪ್ರಯೋಗ ಮಾಡುವವನ ಮನಸ್ಸಿನಲ್ಲಿ ಅಜ್ಞಾನ ಅಂದರೆ ಜ್ಞಾನದ ಕೊರತೆ, ಭ್ರಾಂತಿ ಅಂದರೆ ತಪ್ಪು ತಿಳುವಳಿಕೆ, ಸಂಶಯ ಅಂದರೆ ಡೌಟು, ಪ್ರಮಾದ ಅಂದರೆ ಆಕಸ್ಮಿಕವಾದ ತಪ್ಪುಗಳು, ಮೋಸ ಅಂದರೆ ಇನ್ನೊಬ್ಬರನ್ನು ದಿಕ್ಕಿಡಿಸಬೇಕು ಅಂತ ಆಲೋಚನೆ. ಇವಿಷ್ಟಿದ್ರೆ ವಾಕ್ಯ ಅಪ್ರಮಾಣ ಆಗ್ತದೆ. ಈ ದೋಷಗಳಿಂದ ರಹಿತವಾದ ವಾಕ್ಯವೇ ಪ್ರಮಾಣ ಆಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.